ನಮಸ್ಕಾರ ವೀಕ್ಷಕರೇ, ತ್ವಚೆಯ ಆರೋಗ್ಯವನ್ನು ವೃದ್ಧಿಸುವ ಕೆಲವು ಆಹಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ತ್ವಚೆ ಹಾಗೂ ಕೂದಲಿನ ಆರೋಗ್ಯ ಉತ್ತಮ ರೀತಿಯಲ್ಲಿ ಇರಬೇಕು ಎಂದಾದರೆ ಆಗ ಆಹಾರ ಕ್ರಮವು ಆರೋಗ್ಯಕರವಾಗಿ ಇರಬೇಕು. ತ್ವಚೆ ಮತ್ತು ಕೂದಲಿನ ಆರೋಗ್ಯ ವೃದ್ಧಿ ಮಾಡುವಂತಹ ಕೆಲವೊಂದು ಆಹಾರಗಳ ಬಗ್ಗೆ ನಾವು ನಿಮಗೆ ತಿಳಿಸಿಕೊಡಲಿದ್ದೇವೆ. ತ್ವಚೆಯು ಆರೋಗ್ಯವಾಗಿ ಇರಬೇಕೆಂದರೆ ನೀವು ಈ ಆಹಾರಗಳನ್ನು ಸೇವನೆ ಮಾಡಬೇಕು. ಹಾಗಿದ್ದರೆ ತ್ವಚೆಯ ಕಾಂತಿ ಮತ್ತು ತ್ವಚೆಯನ್ನು ಆರೋಗ್ಯಕರವಾಗಿ ಇಡುವಂತಹ ಆಹಾರಗಳು ಯಾವುದು ಅಂತ ನೋಡೋಣ ಬನ್ನಿ. ಗೆಣಸು ಆರೋಗ್ಯಕಾರಿ ಚರ್ಮಕ್ಕೆ ಗೆಣಸನ್ನು ತಿನ್ನಿರಿ. ನಾವೆಲ್ಲರೂ ಬಯಕೆಯಾಗುವಂತಹ ಸಂದರ್ಭದಲ್ಲಿ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ಗಳನ್ನು ಅತಿಯಾಗಿ ಸೇವನೆ ಮಾಡುತ್ತೇವೆ ಮತ್ತು ಇದರಲ್ಲಿದ್ದ ಚರ್ಮದಲ್ಲಿನ ಉರಿಯೂತವು ಹೆಚ್ಚಾಗುವುದು, ಮೊಡವೆ, ಬೊಕ್ಕೆ ಇತ್ಯಾದಿ ಸಮಸ್ಯೆಗಳು ಚರ್ಮದಲ್ಲಿ ಕಂಡುಬಂದರೆ ಗೆಣಸನ್ನು ರೋಸ್ಟ್ ಮಾಡಿಕೊಂಡು ಸೇವನೆ ಮಾಡಿದರೆ ಅದರಿಂದ ಆರೋಗ್ಯಕ್ಕೆ ತುಂಬ ಲಾಭವಿದೆ. ಇದರಿಂದ ಆಂಟಿ ಆಕ್ಸಿಡೆಂಟ್ ಮತ್ತು ನಾರಿನಾಂಶವು ಸರಿಯಾದ ಪ್ರಮಾಣದಲ್ಲಿ ದೇಹಕ್ಕೆ ಸಿಗುವುದು. ಟೊಮೊಟೊ ಹೃದಯದ ಆರೋಗ್ಯವನ್ನು ಕಾಪಾಡುವಂತಹ ಟೊಮೊಟೊವನ್ನು ಆಹಾರ ಕ್ರಮದಲ್ಲಿ ಸೇರ್ಪಡೆ ಮಾಡಿಕೊಂಡರೆ ಅದು ಚರ್ಮದ ಆರೋಗ್ಯವನ್ನು ರಕ್ಷಣೆ ಮಾಡುವುದು ಎಂದು ತಜ್ಞರು ಹೇಳುತ್ತಾರೆ. ಸೂರ್ಯನ ಯುವಿ ಕಿರಣಗಳಿಂದ ಚರ್ಮಕ್ಕೆ ಆಗುವಂತಹ ಹಾನಿಯನ್ನು ಟೊಮೊಟೊ ತಪ್ಪಿಸುವುದು. ಅಕಾಲಿಕ ವಯಸ್ಸಾಗುವುದು ಮತ್ತು ಚರ್ಮದ ಕ್ಯಾನ್ಸರ್ ಸಮಸ್ಯೆಯನ್ನು ಇದು ದೂರ ಮಾಡುವುದು. ಟೊಮೊಟೊ ಸೂಪನ್ನು ಸೇವಿಸುವ ಮೂಲಕ ದೇಹದಲ್ಲಿ ಲೈಕೋಪೇನೆ ಅಂಶವನ್ನು ಹೆಚ್ಚಿಸಿಕೊಳ್ಳಬಹುದು ಎಂದು ತಜ್ಞರು ಹೇಳುತ್ತಾರೆ. ಬ್ರೆಜಿಲ್ ನಟ್ ದಿನಕ್ಕೊಂದು ಬ್ರೆಜಿಲ್ ನಟ್ ಸೇವನೆ ಮಾಡುವುದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಹಾಗೆ ಚರ್ಮಕ್ಕೂ ಕೂಡ ಒಳ್ಳೆಯದು. ಇದರಲ್ಲಿ ಅಧಿಕ ಪ್ರಮಾಣದ ಸೆಲೆನಿಯಂ ಇದ್ದು ಇದು ಚರ್ಮದ ಕ್ಯಾನ್ಸರ್ ಸಹಿತ ಹಲವಾರು ಬಗೆಯ ಕ್ಯಾನ್ಸರ್ನಿಂದ ರಕ್ಷಣೆ ನೀಡುವುದು. ಇದು ಚರ್ಮವು ಯೌವನಯುತವಾಗಿ ಕಾಣುವಂತೆ ಮಾಡುವುದು ಮಾತ್ರವಲ್ಲದೆ ಹೃದಯದ ಕಾಯಿಲೆ ಅಪಾಯವನ್ನು ತಗ್ಗಿಸುವುದು. ನಿಮಗೆ ಇದರ ಅಲರ್ಜಿ ಇದ್ದರೆ ಆಗ ನೀವು ಹಾಲಿನ ಉತ್ಪನ್ನ, ಮೊಟ್ಟೆ ಮತ್ತು ಸಮುದ್ರ ಆಹಾರಗಳಿಂದಲೇ ಸೆಲೆನಿಯಂ ಪಡೆಯಬಹುದು. ಕಿವಿ ಹಣ್ಣು ವಿಟಮಿನ್ ಸಿ ಉತ್ತಮವಾಗಿರುವಂತಹ ಕಿವಿ ಹಣ್ಣು ದೇಹದಲ್ಲಿ ಕಲಜನ್ ಉತ್ಪತ್ತಿ ಮಾಡುವುದು. ಇದರಿಂದ ಚರ್ಮದಲ್ಲಿ ಸ್ಥಿತಿಸ್ಥಾಪಕತ್ವ ಉತ್ತಮವಾಗಿರುವುದು ಮತ್ತು ಸಮಾನಕಾರಿ ಗುಣವು ಇದರಲ್ಲಿ ಇದೆ. ದಿನವೂ ಅಗತ್ಯಕ್ಕೆ ಬೇಕಾಗಿರುವಷ್ಟು ವಿಟಮಿನ್ ಸಿ ಅಂಶವು ಇದರಲ್ಲಿ ಇರುವ ಕಾರಣದಿಂದಾಗಿ ಇದನ್ನು ಆಹಾರ ಕ್ರಮದಲ್ಲಿ ಸೇರ್ಪಡೆ ಮಾಡಿ. ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ ಕೂಡ ಇದರಲ್ಲಿದ್ದು ಚರ್ಮದ ಅಂಗಾಂಶಗಳಿಗೆ ಆಗುವ ಹಾನಿಯನ್ನು ತಪ್ಪಿಸುವುದು. ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಕುಡಿಯಿರಿ. ದೇಹದ ಆರೋಗ್ಯವು ಯಾವ ರೀತಿಯಿಂದ ಇದೆ ಎನ್ನುವುದನ್ನು ಚರ್ಮವು ತೋರಿಸಿಕೊಡುತ್ತದೆ. ಹೆಚ್ಚಿನ ಜನರು ದಿನಕ್ಕೆ ಅಗತ್ಯಕ್ಕೆ ಬೇಕಾಗಿರುವಷ್ಟು ನೀರು ಕುಡಿಯುವುದೇ ಇಲ್ಲ. ಸಿಟ್ರಸ್ ಹಣ್ಣುಗಳು, ಸೌತೆಕಾಯಿ ಅಥವಾ ಬೆರ್ರಿಗಳನ್ನು ಹಾಕಿಕೊಂಡು ನೀರನ್ನು ರುಚಿಕರವಾಗಿ ಮಾಡಬಹುದು ಮತ್ತು ಇದರಿಂದ ದೇಹಕ್ಕೆ ಬೇಕಾಗಿರುವಂತಹ ಆಂಟಿ ಆಕ್ಸಿಡೆಂಟ್ ಮತ್ತು ಪೋಷಕಾಂಶಗಳು ಸಿಗುವುದು. ಚರ್ಮದಲ್ಲಿ 30% ನೀರಿನಂಶವು ಇರುವ ಕಾರಣದಿಂದ ಸರಿಯಾದ ರೀತಿಯಲ್ಲಿ ನೀರು ಕುಡಿಯಬೇಕು. ಪ್ರತಿನಿತ್ಯವೂ 8 ರಿಂದ 10 ಲೋಟ ನೀರು ಕುಡಿದರೆ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಂದು ತಜ್ಞರು ಹೇಳುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್.